ಕಾರ್ಯಕ್ರಮವನ್ನು ನಡೆಸುವಂಥ ಈ ಸತ್ಸಂಗದ ಕಾರ್ಯಕ್ರಮ ಒಂದು ದಿಗ್ವಿಜಯದ ಕಾರ್ಯಕ್ರಮ. ಬ್ರಹ್ಮ ಚೈತನ್ಯ ಮೂರ್ತಿ, ಭಕ್ತಿಯ ಚೈತನ್ಯ ಮೂರ್ತಿ ಸಮರ್ಥ ಸದ್ಗುರು ಬಸವೇ ಮಹಾರಾಜರು, ಸದಾನಂದ ಬಸವೇ ಮಹಾರಾಜರ ಶಕ್ತಿ ಇವತ್ತಿಗೆ ತೋರ್ಪಡಿಸಾಗಿದೆ. ಅವರಿಂದ ಇವತ್ತು ಸಮರ್ಥ ಮಹಾರಾಜರು, ಶಿವಾನಂದ ಮಹಾರಾಜರಿಂದ ಇವತ್ತು ಮತ್ತ ತೇರು, ಸತ್ಸಂಗದ ತೇರು ಎಲ್ಲ ಭಕ್ತ ಸಮೂಹದಿಂದ ಹೊಂಟಿದ್ದು ತುಂಬ ಒಂದು ಶಕ್ತಿ ಇದೆ. ಬಸವೇ ಮಹಾರಾಜರ ಶಕ್ತಿ ಇವತ್ತೆಲ್ಲ ನಿಮ್ಮ ಹೃದಯದೊಳಗೆ, ಮನಸ್ಸಿನೊಳಗೆ ತುಂಬೈತಿ. ಇದು ಶಿವಾನಂದ ಕುಟ್ರಲ್ಲ, ಇದು ಶಿವಾನಂದ ಕುಟ್ರಲ್ಲ, ಇದು ಪ್ರತಿಯೊಬ್ಬರ ಭಕ್ತರ ಮನಸ್ಸು ಒಳಗೆ ಬ್ರಹ್ಮ ಚೈತನ್ಯದ ಆನಂದವನ್ನ, ಸ್ವರೂಪವನ್ನ ಕಂಡುಕೊಳ್ಳುವಂತಹ ದಿವ್ಯ ಸ್ಥಾನ ಇದು. ಯಾಕಂತಂದ್ರೆ ಈ ಒಂದು ಸತ್ಸಂಗದೊಳಗೆ ನಾವು ಭಾಗವಹಿಸ್ತೀವಿ ಅಂತಂದ್ರೆ ಪರಮಾತ್ಮನ ಒಲಿಗೆ. ಇವತ್ತು ಪ್ರತಿಯೊಬ್ಬ ಮನುಷ್ಯನ ಮಾನವ ಜನ್ಮಕ್ಕೆ ಆತ್ಮೋದ್ಧಾರಕ್ಕೆ ಏನು ಬೇಕಪ್ಪ? ಮನಸ್ಸು ಬೇಕು. ಪ್ರತಿಯೊಬ್ಬ ಮಾನವನ ಮೋಕ್ಷ ಸಂಪಾದನೆಗೆ ಏನು ಬೇಕು? ಮನಸ್ಸು ಬೇಕು. ಪ್ರತಿಯೊಬ್ಬ ಮಾನವನ ಬದುಕಿನ ಪುಣ್ಯ ಸಂಪಾದನೆಗೂ ಮನಸ್ಸು ಬೇಕು. ಮನುಷ್ಯನ ಶಕ್ತಿ ಭಾಳ ದೊಡ್ಡದು. ಮನುಷ್ಯನ ಶಕ್ತಿ ಭಾಳ ದೊಡ್ಡದು. ಮನಸ್ಸು ಏನು ಮಾಡ್ತದೆ ಅಂತಂದರೆ ವೈರಾಗ್ಯಕ್ಕೆ ಶಕ್ತಿಯನ್ನು ಕೊಡ್ತದೆ. ವೈರಾಗ್ಯ ವರ್ತಕವಾಗಿ ಕೆಲಸ ಮಾಡ್ತದೆ ನಮ್ಮ ಮನಸ್ಸೊಳಗೆ. ಮನಸ್ಸು ಇರಲಿಲ್ಲ ಅಂತಂದ್ರೆ ಇಂಥ ಸತ್ಸಂಗದೊಳಗೆ ಗುರುವಿನ ಸ್ಮರಣೆ ಮಾಡೋದಾಗಲಿ, ಹರಭಜನೆ ಮಾಡೋದಾಗಲಿ, ಶಿವಭಜನೆ ಮಾಡೋದಾಗಲಿ ಸಾಧ್ಯ ಆಗೋದಿಲ್ಲ. ಮನಸ್ಸು ಕೈ ಜೋಡಿಸಿದ್ರೆ ಮಾತ್ರ ಇಂಥ ಸತ್ಸಂಗದೊಳಗೆ ಭಾಗವಹಿಸೋಕ್ಕಾಕತಿ, ಗುರುವಿನ ಭಜನೆ ಮಾಡಲಿಕ್ಕೆ ಸಾಧ್ಯವಾಗ್ತೈತಿ, ಹರಭಜನೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಮನುಷ್ಯರ ಒಳಗಂತ ಶಕ್ತಿ ಮನಸ್ಸು ನಮ್ಮ ಜ್ಞಾನೋದಯಕ್ಕೆ ಮೆಟ್ಟಲು. ನಮಗೆ ಜ್ಞಾನೋದಯ ಆಗಬೇಕು ಅಂತಂದ್ರೆ ಮನಸ್ಸನ್ನು ಮುಖ್ಯ ಕಾರಣ. ಮತ್ತು ಯೋಗದ ರಹಸ್ಯವನ್ನು ಮನಸ್ಸು ತಿಳಿಸ್ಕೊಡ್ತೈತಿ. ಯೋಗದ ರಹಸ್ಯ ಜ್ಞಾನಿಗಳು ಕಂಡಿರ್ತಕ್ಕಂಥ ಯೋಗದ ರಹಸ್ಯವನ್ನ ಯಾವುದು ತಿಳಿಸ್ಕೊಡ್ತೈತೆ ಅಂದ್ರೆ ಮನಸ್ಸು ತಿಳಿಸ್ಕೊಡ್ತೈತೆ. ಮನಸ್ಸ ಎದಕ್ಕೆ ಹೋಲಿಸ್ಯಾರಪ್ಪ ಅಂತಂದ್ರೆ ಸಮರ್ಥ ಮಹಾರಾಜರು ಮದವೆಂಬ ಗರ್ವವೆಂಬ ಮೃಗಕ್ಕೂ ಹೋಲಿಸ್ಯಾರ. ಅದು ಏನು ಮಾಡ್ತೈತಪ್ಪ ಅಂತಂದ್ರೆ ಪ್ರತಿಯೊಬ್ಬರ ಬದುಕಿನಲ್ಲಿ ನೋವು ಉಂಟಾಗ ಮಾಡ್ತೈತಿ, ದುರ್ವಿಚಾರಗಳು ಬರುವಂಗೆ ಮಾಡ್ತೈತಿ, ದುರ್ನಡತೆಗಳು ನಡೆಯುವಂಗೆ ಮಾಡ್ತೈತಿ. ಒಟ್ಟಾರೆ ಏನು ಮಾಡ್ತೈತಪ್ಪ ಅಂತಂದ್ರೆ ತನ್ನನ್ನು ತಾನು ಅರ್ಥ ಮಾಡ್ಕೊಳ್ಳಲಿಕ್ಕೆ ಅಸಾಧ್ಯ ಅನ್ನುವಂಥ ಒಂದು ಕೂಪದೊಳಗೆ ನುಗ್ಗಿಸಿಬಿಡ್ತೈತಿ. ಇದು ಮನಸ್ಸು. ಈಗ ಪ್ರತಿಯೊಬ್ಬರ ಶರೀರದ ಎಲ್ಲ ಅಂಗಗಳನ್ನು ನಾವು ನೋಡ್ತೀವಿ. ಮನಸ್ಸನ್ನು ನೋಡಲಿಕ್ಕೆ ಸಾಧ್ಯ ಆಗತ್ರಿ? ಸಾಧ್ಯ ಇಲ್ಲ. ಮನಸ್ಸನ್ನ ಸ್ಥಿತಿಯನ್ನು ಗುರುತಿಸಲಿಕ್ಕೆ ಸಾಧ್ಯವಿಲ್ಲ, ನೋಡಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಸದ್ಗುರುಗಳು ಸಮರ್ಥ ಮಹಾರಾಜರು ಏನು ಹೇಳ್ಯಾರಪ್ಪ ಅಂತಂದ್ರೆ ನಿಜವಾದ ಭಕ್ತಿ ಬೇಕಂತಂದ್ರೆ ಏನಾಗಬೇಕಂತಂದ್ರೆ ಸದೃಢವಾದ ಮನಸ್ಸು ಬೇಕು, ದೃಢವಾದ ಮನಸ್ಸು ಬೇಕು. ಇವತ್ತ ನಮ್ಮ ಭಕ್ತಿ ಚೈತನ್ಯ ಮೂರ್ತಿ ಸದಾನಂದ ಬಸವೇ ಮಹಾರಾಜರು ಶ್ರಮ ಎಷ್ಟೈತಪ್ಪ ಅಂತಂದ್ರೆ ಅಂದಿನಿಂದ ಇಂದಿನವರೆಗೂ ನೀವು ನಡೆಸ್ಕೊಂಡು ಬಂದಿರತಕ್ಕಂಥ ಈ ಸತ್ಸಂಗದ ಕಾರ್ಯಕ್ರಮ ನಿಜವಾಗಲೂ ಇದು ಒಂದು ದೊಡ್ಡ ವಿದ್ಯುತ್ವನ ಇದೆ, ಅದ್ಭುತ ಕಾರ್ಯಕ್ರಮ ಇದು. ಅಲ್ಲಿಂದ ಇಲ್ಲಿವರೆಗೆ ನೀವು ನಡೆಸ್ಕೊಂಡು ಬರ್ತಾ ಇದ್ದೀರಿ, ಭಾಳ ಮಹತ್ವದ. ಇವತ್ತು ಈ ಸತ್ಸಂಗದೊಳಗೆ ನಾವು ಭಾಗಿಯಾಗಿ ಗುರುವಿನ ಸ್ಮರಣೆಯನ್ನು ಮಾಡಬೇಕು, ಗುರುವಿನ ಪಾದವದಲ್ಲಿ ನಾವು ಶರಣಾಗತಿಯನ್ನು ಹೋಗಬೇಕು, ಗುರುವಿನ ಪಾದಕ್ಕೆ ನಾವು ತಲೆಬಾಗಿದಾಗ ಮಾತ್ರ ನಮಗೆ ಪುಣ್ಯ ಸಂಪಾದನೆ ಆಕೈತಿ ಅನ್ನುವಂಥದ್ದನ್ನು ಸದ್ಗುರುಗಳು ಈ ಸತ್ಸಂಗದಿಂದ ನಮಗೆ ಕಲಿಸ್ಕೊಡ್ತಾರೆ. ಇವತ್ತು ನಾವು ಭಾಳ ಸುಂದರವಾಗಿರ್ಬೋದು, ನಮ್ಮ ಹೆಂಡತಿ ಸುಂದರವಾಗಿರ್ಬೋದು, ನಮ್ಮ ಮಕ್ಕಳು, ಮರಿಮಕ್ಕಳು, ಬಂಧು ಬಾಂಧವರು, ನಾವು ಕೈ ಬೀಸಿದ್ರೆ ಸಾಕಷ್ಟು ಜನ ಓಡಿ ಬರ್ತಿರ್ಬೋದು. ಸುಳ್ಳಾದಷ್ಟು ನಮಗೆ ಆಸ್ತಿ ಸಂಪತ್ತಿರ್ಬೋದು. ನಾನು ಬ್ರಹ್ಮಚಾರಿ ಆಗಿರ್ಬೋದು, ರಾಜ ಮಹಾರಾಜ ಆಗಿರ್ಬೋದು, ವಿರಕ್ತರಾಗಿರ್ಬೋದು, ಇನ್ನೂ ಏನೇನು ಆಗಿರ್ಬೋದು. ಆಗಿರ್ತಕ್ಕಂಥ ವ್ಯಕ್ತಿ ಆ ಸದ್ಗುರುವಿನ ಪಾದದಲ್ಲಿ ಶರಣಾಗತಿಯನ್ನು ಹೊಂದಲಿಲ್ಲಪ್ಪ ಅಂತಂದ್ರೆ ಅವನ ಬದುಕು ವ್ಯರ್ಥವಾದ ಜೀವನ ಅಂತನ್ನುವಂಥದ್ದನ್ನು ಸದ್ಗುರುಗಳು ಹೇಳ್ಯಾರ. ಯಾವುದನ್ನು ನಾವು ಸಾಧನೆ ಮಾಡಬೇಕಾದ್ರೆ ಒಬ್ಬ ಮಾರ್ಗದರ್ಶಕರು ಬೇಕು.
ಒಬ್ಬರು ಮಾರ್ಗದರ್ಶಕರು ಬೇಕು. ಭಕ್ತಿಯ ಚೈತನ್ಯ ಮೂರ್ತಿ ಅಂತವರು ಕೂತೇನಿದ್ರಲ್ಲ ಇಂಥ ಕಾರ್ಯಕ್ರಮಗಳನ್ನು ನಡೆಸ್ತಾ ಇರಬೇಕು. ಇಲ್ಲಿ ನೋಡ್ರಿ ಇಷ್ಟಾರ್ಥ ಸಿದ್ಧಿಗಳು ನಿಮ್ಮಂಥವ್ರು ಏನಕ್ಕೆ ಯಾವ್ಯಾವ ರೀತಿ ನೀವು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿರ್ತಿರಲ್ಲ, ನಿಮ್ಮ ಕಾರ್ಯಕ್ರಮದಿಂದ ಏನಪ್ಪ ನಿಮ್ಮ ಸಂಕಲ್ಪಗಳು ಈಡೇರ್ತವೆ. ಇದು ಸತ್ಯವಾಗಿರತಕ್ಕಂಥ ಮಾತು. ಒಂದು ದೃಷ್ಟಾಂತ ಹೇಳ್ಬಿಡ್ತಾರೆ. ಏನಪ್ಪ ಅಂತಂದ್ರೆ ಮಹಾರಾಜರು ಇವತ್ತು ಸದಾನಂದ ಬಸವೇಶ್ವರ ಮಹಾರಾಜರ ಶ್ರಮ ಎಷ್ಟೈತೆ ಅನ್ನುವಂಥದ್ದನ್ನು ನಾವು ಆತ್ಮಾವಲೋಕನ ಮಾಡ್ಕೋಬೇಕು. ಅನ್ನಕ ಒಂದು ದೃಷ್ಟಾಂತ ಏನಪ್ಪ ಅಂತಂದ್ರೆ ಕೈ ಕೆಸರಾದರೆ ಬಾಯಿ ಮೊಸರು ಅಂತಂದು ಎಲ್ಲರೂ ಹೇಳ್ತಾರೆ. ಕೈ ಕೆಸರಾದರೆ ಬಾಯಿ ಮೊಸರು. ಈಗ ಯಾರೇ ಕೈ ಕೆಸರು ಮಾಡ್ಕೊಂಡು ಬಾಯಿ ಮೊಸರು ಮಾಡ್ಕೊಳಕ್ಕೆ ಎಲ್ಲರೂ ತಯಾರದಾರಿ? ಯಾರು ಇಲ್ಲ. ಈಗಿನ ಪೀಳಿಗೆ ವಿಚಿತ್ರ ಆಗಿಬಿಟ್ಟೈತೆ. ಯಾರಿಗೂ ಬೇಕಾಗಿಲ್ಲ ಕೈ ಕೆಸರಾಗೋದು, ಆದರೆ ಎಲ್ಲರಿಗೂ ಬಾಯಿ ಮೊಸರು ಬೇಕಾಗೈತಿ, ಸುಖವಾದ ಜೀವನ ನಡೆಸೋದು ಬೇಕಾಗೈತಿ, ಕಷ್ಟ ಕಾರ್ಪಣ್ಯಗಳು ಬೇಡಾಗಿ. ಇವು ಹೆಂಗಾಗ್ಯವಪ್ಪ ಅಂತಂದ್ರೆ ಈ ವಿಚಾರದಾಗ ಸೂಕ್ಷ್ಮಾತೀತ ಸೂಕ್ಷ್ಮ ವಿಚಾರಗಳು ಆಗ್ಯಾವ. ಒಂದು ದೃಷ್ಟಾಂತ ಏನಪ್ಪ ಅಂತಂದ್ರೆ ಒಬ್ಬ ಬಹಳ ದೊಡ್ಡ ಶ್ರೀಮಂತ ಇದ್ರು. ಅವಂಗ 4 ಮಂದಿ ಮಕ್ಕಳಿದ್ರಿ. ಅವ್ರು ಹೆಂಗಿದ್ರಪ್ಪ ಅಂತಂದ್ರೆ ಅವ್ರು ಸೋಮಾರಿಗಳಾಗಿದ್ರು, ಭಾಳ ಸೋಮಾರಿಗಳಾಗಿದ್ರು. ಸಿಕ್ಕಾಪಟ್ಟೆ ಆಸ್ತಿ ಇತ್ತು. ಬದುಕಿನ ಬದ್ದಲ್ಲಿ ಯಾವುದೇ ರೀತಿಯಾದ ಜವಾಬ್ದಾರಿ ಇದ್ದಿದ್ದಿಲ್ಲ. ನಡೆದಿತ್ತು ಅವರೆಲ್ಲ ಜೀವನ. ಅವ ಶ್ರೀಮಂತ ಏನು ಮಾಡಿದ್ರಪ್ಪ ಅಂತಂದ್ರೆ ಈ ಸದ್ದು ನನ್ನ ಆಸ್ತಿ ಎಲ್ಲ ಈ ಮಕ್ಕಳಿಗೆ ಕೊಟ್ಟನೆ ಅಂದ್ರೆ ಅವರೆಲ್ಲ ಹಾಳುಗಳಿಬಿಡ್ತಾರೋ, ಅದಕ್ಕೆ ಅದನ್ನ ನಂತರ ಕೊಡೋಣ ಅಂತ ಭಾಳ ದೊಡ್ಡ ಶ್ರೀಮಂತ್ರಿ. ನಂತರ ಕೊಡೋಣ ಅಂತಂದು ಹೇಳಿ ಅವನು ಇಚ್ಛಾಶಕ್ತಿ ಅವನ ಮನಸ್ಸಿನೊಳಗೆ ಸಂಕಲ್ಪ ಮಾಡ್ಕೊತಾನೋ, ಅದನ್ನು ದಿನ ಕಳೀತಾನೆ. ದಿವಸ ಹೋಗ್ತಾವ ಒಟ್ಟ ಕೊಡೋದಿಲ್ಲ. ಕಡೆಗೆ ತನ್ನ ಆಯುಷ್ಯದ ಕೊನೆಗಟ್ಟಕ್ಕೆ ಬಂದಿರ್ತಾನೋ, ಇನ್ನೇನಪ್ಪ ನಾ ಇನ್ನು ಬದುಕುವುದಿಲ್ಲ ಅನ್ನುವಂಥ ಸಮಯದಾಗ ಆ 4 ಮಂದಿ ಮಕ್ಕಳನ್ನ ಕರೀತಾನೆ. ಕರೆದ ಹೇಳ್ತಾನೆ, ನೋಡ್ರಪ್ಪ ನಾ ಅಂದ್ರೂ ಇನ್ನು ಬದುಕುವುದಿಲ್ಲ, ನನ್ನ ಆಯುಷ್ಯ ಮುಗೀತು, ಇಂದ ನಾಳೆ ನನ್ನ ಉಸಿರದ. ನಿಮಗೊಂದು ಮಾತು ಹೇಳಬೇಕಾಗಿತ್ತು. ಏನಪ್ಪ ಅಂತಂದ್ರೆ ಮಹಾಲಯ ಅಮಾವಾಸ್ಯೆ ಮಧ್ಯಾಹ್ನ 3 ಗಂಟೆಗೆ 5ನೇ ಗೋಪುರ 9 ಕೊಪ್ಪರಿಗೆ ಕೊಡಗಳು ಅಂತಂದು ಹೇಳಿ ಅವ ಏನು ಮಾಡ್ತಾನೆ, ಉಸಿರು ಬಿಡ್ತಾನೆ. ಅವಂದ ಏನು ಮಾಡಿರ್ತಾನೆ ಅಂತಂದ್ರೆ ಇವ್ರಿಗೆ ಗೊತ್ತಿರಲಾರ್ದ ಒಂದು ಕೆಲಸ ಮಾಡಿರ್ತಾನೆ. ನಾವು ಮಹಾರಾಜರು ಏನು ಮಾಡಿರ್ತಾನ, ಶ್ರೀಮಂತ ಅವು ಏನು ಮಾಡಿರ್ತಾನಪ್ಪ ಅಂತಂದ್ರೆ 7 ಗೋಪುರದ ಒಂದು ಬಿಲ್ಡಿಂಗ್ ಕಟ್ಸಿರ್ತಾನೆ. 7 ಗೋಪುರದ ಒಂದು ಬಿಲ್ಡಿಂಗ್ ಕಟ್ಸಿರ್ತಾನೋ. ಒಂದು ಸ್ಥಾನದಾಗ ಅದು ಯಾರಿಗೂ ಹೇಳಿರಂಗಿಲ್ಲ. ಅಲ್ಲೆಲ್ಲ ದವಸ ಧಾನ್ಯಗಳನ್ನು ಸಂಪತ್ತನ್ನು ಬಚ್ಚಿಟ್ಟಿರ್ತಾನೆ. ಅದು ಯಾರಿಗೂ ಹೇಳಿರಂಗಿಲ್ಲ. ಅದು ಕೆಲಸ ಮಾಡಿರ್ತಾನೋ, ಹೇಳ್ತಾನೆ ಇಂಥ ಒಂದು ಜಾಗ ಐತಿ, ನಿಮ್ಗೆ ಗೊತ್ತಿರಲಾರ್ದ ನಾವೊಂದು ನಿರ್ಮಾಣ ಮಾಡೀನಿ, ದಯವಿಟ್ಟು ನೀವು ಅದನ್ನು ಸದ್ಬಳಕೆ ಮಾಡ್ಕೊಡಿ ಅಂತ ಹೇಳಿ. ಅದಕ್ಕೆ ಇವರೆಲ್ಲ 4 ಜನ ಏನು ಮಾಡ್ತಾರೋ, ಅವ್ರು ಹೇಳಿದಂಗೆ ಅವ್ರದ್ದೆಲ್ಲ ಏನಪ್ಪ ಉಸಿರನ್ನು ನಿಂದಿರ್ತೈತಿ, ಅಲ್ಲಿ ಸಂಸ್ಕಾರ ಆಕತಿ, ಅವ್ರ ಜ್ಞಾನಗಳು ಎಲ್ಲ ಮುಗಿತಾವೆ. ಮುಗಿದಿಂದ ಇನ್ನು ಮಹಾಲಯ ಅಮಾವಾಸ್ಯೆ ತಕ್ಕ ಕಾಯ್ತಾರೋ. ಮಹಾಲಯ ಅಮಾವಾಸ್ಯೆನೂ ಬರ್ತೈತಿ. ಮಧ್ಯಾಹ್ನ 3 ಗಂಟೆ ಆಕೈತಿ. 5ನೇ ಗೋಪುರದಾಗ ಹೋಗಿ ನಿಂದಿರ್ತಾರೋ. ಅಲ್ಲೆಲ್ಲ ಹುಡುಕ್ಯಾಡ್ತಾರೋ, ಎಲ್ಲಿ ಒಟ್ಟು ಏನು ಸಂಪತ್ತು ಸಿಗೋದಿಲ್ಲ. ಕಡಿಕೆ ಏನು ಮಾಡ್ತಾರೆ, 7 ಗೋಪುರದ ಮನೆ ಇರ್ತೈತಿ. 5ನೇ ಗೋಪುರ ತೆಗೆದ ಬಿಡೋಣ ಅಂತ ಹೇಳಿ ವಿಚಾರ ಮಾಡಿ 5ನೇ ಗೋಪುರ ಎಲ್ಲ ತೆಗಿತಾರೆ. 5, 6, 7 ಎಲ್ಲ ಅದು ನಂತರ ಅಲ್ಲಿ ಹುಡುಕ್ಯಾಡ್ತಾರೋ, ಸಿಗುದಿಲ್ಲ. ಆ 4 ಮಂದಿಗೆ ಸಿಟ್ಟು ಆಗ್ಬೇಕು. ನಮ್ಮ ತಂದೆ ನಮಗೆ ಮೋಸ ಮಾಡಿದ, ನಮಗೆ ಸುಳ್ಳು ಹೇಳಿದ ನಮ್ಮ ತಂದೆ. ಅವಾಗ ಅದರೊಳಗೆ ಒಬ್ಬ ಜ್ಞಾನವಂತ ವಿಚಾರ ಮಾಡ್ತಾರೋ, ಹೇಳ್ತಾರೆ ಇಲ್ಲ ಇದ್ರದ್ದೊಂದು ಏನೋ ಒಂದು ರಹಸ್ಯ ಐತಿ, ಈ ರಹಸ್ಯವನ್ನು ನಾವು ಹುಡ್ಕೊಂಡು ಹೋಗ್ಬೇಕಾಗೈತಿ, ಯಾರು ತಿರುಗೇರಿ ಬೇಡ, ಮುಂದೆ ವಿಚಾರ ಮಾಡೋಣ ಅಂತಂದು ಹೇಳಿ ಬರ್ತಾರೋ. ಒಬ್ಬ ಮಹಾರಾಜರಿಗೆ ಭೇಟಿ ಆಗ್ತಾರೆ. ಭಕ್ತಿ ಮೂರ್ತಿ ಸದಾನಂದ ಬಸವೇಶ್ವರ ಮಹಾರಾಜರು ಹೆಂಗಿರ್ತಾರಲ್ಲ ಅಂತ ಮಹಾರಾಜರ ಬಳಿಗೆ ಅವ್ರು ಹೋಗಿ ಹೇಳ್ತಾರೆ, ಇಲ್ಲ ನಮ್ಗೆ ಹಿಂಗಾಗೈತಿ, ನಮ್ಮ ತಂದೆಯವರು ಸಾಕಷ್ಟು ಹಣ ಸಂಪಾದನೆ ಮಾಡಿ ಒಂದು ಜಾಗದಾಗ ಇಟ್ಟಿವತ್ತಂದರು, ಅದು ನಮ್ಗೆ ಎಲ್ಲೂ ಸಿಗಬಾರ್ದು, ನೀವು ದಯಪಾಲಿಸಿ ಅದನ್ನು ಇದನ್ನು ಮಾಡಿಕೊಡ್ರಿ, ನಮಗೆ ಅನುಕೂಲ ಮಾಡಿಕೊಡ್ರಿ ಅಂತಂದಾಗ ಯಾಕೆ ಹೋಗ್ತಕ್ಕಂತ ಹೇಳ್ತಾರೆ. ಕ್ರಾಂತಿ ಆಯಿತು, ಬಾಲೆಯ ಅಮಾವಾಸ್ಯೆ ಬಂದಾಗ ನೀವು ನನ್ನ ಕರೀರಿ, ನಿಮಗೆ ನಾ ಏನಪ್ಪ ಅಂದ್ರೆ ಅದನ್ನು ಒದಗಿಸಿಕೊಡ್ತೀನಿ ಅಂತ ಮಾತನ್ನು ಅವ್ರು ಹೇಳ್ತಾರೆ. ಹೇಳಂತೆ ಮಹಾಲಯ ಅಮಾವಾಸ್ಯೆ ಬರ್ತೈತಿ, ಈ ಮಹಾರಾಜರನ್ನು ಕರ್ಕೊಂಡಾಗಿ ಹೋಗ್ಕಾಗೋದು. ಹೋಗಿ ಏನು ಮಾಡ್ತಾರೆ, ಮಹಾಲಯ ಅಮಾವಾಸ್ಯೆ ಮಧ್ಯಾಹ್ನ 3 ಗಂಟೆಗೆ ಹೋಗಿ ಅಲ್ಲಿ ನಿಂದಿಸ್ತಾರೆ ಮಹಾರಾಜರನ್ನ. ಯಪ್ಪ ಮತ್ತೆ ಎಲ್ಲಿ ನೋಡ್ರಿ, ನಮ್ಗೆ ಹುಡಿ ಕೊಡ್ರಿ ಅಂತಂದ್ರೆ
ಆ ಏನು 5ನೇ ಗೋಪುರ ಮಧ್ಯಾಹ್ನ 3 ಗಂಟೆಗೆ 5ನೇ ಗೋಪುರದಲ್ಲಿ ನಿಂತಿರ್ತಾರಲ್ಲ, ಆ 5ನೇ ಗೋಪುರದ ನೆರಳು ಎಲ್ಲಿ ಬಿದ್ದಿರ್ತೈತಿ ಅಲ್ಲಿ ಹೋಗಿ ನೀವು ತೆಗೀರಿ. ಅಲ್ಲಿ ನಿಮಗೆ ಬೇಕಾದದ್ದು ಎಲ್ಲ ದವಸ ಧಾನ್ಯಗಳು ಸಿಗ್ತಾವ. ಹೋಗಿ ಹುಡುಕ್ತಾರೆ, ಅಲ್ಲೆಲ್ಲ ಇರ್ತಾವ. ಅವಾಗ ಅದನ್ನೆಲ್ಲ ತೆಗೆದುಕೊಂಡು ಮುಂದಿನ ದಿನಮಾನದಾಗ ಸುಖ ಸಂತೋಷದಿಂದ ಇರ್ತಾರೆ. ಹಂಗೆ ಪ್ರತಿಯೊಬ್ಬರ ಬದುಕಿನೊಳಗೆ ಇದು ವ್ಯಾವಹಾರಿಕವಾದ ಒಂದು ದೃಷ್ಟಾಂತ ಅಂತಂದ್ರೆ ಭಕ್ತಿ ಅನ್ನುವಂಥದ್ದನ್ನು ಬಸವೇಶ್ವರ ಮಹಾರಾಜರು ನಮ್ಮ ಉಳಿಸ್ಯಾರ. ನಮಗೆ ಉಳಿಸ್ಯಾರ. ಅದನ್ನು ನೀವು ಈ ರೀತಿ ಮಾಡಬೇಕು, ಸತ್ಸಂಗದಾಗ ಭಕ್ತಿ ಮಾರ್ಗದಾಗ ಸಾಗಬೇಕು, ಭಜನೆ ಮಾಡಬೇಕು, ಕೀರ್ತನ ಮಾಡಬೇಕು, ಪರಮಾತ್ಮನ ಸಾನ್ನಿಧ್ಯವನ್ನು ನೀವು ಸಾಕ್ಷಾತ್ಕಾರ ಮಾಡ್ಕೊಂಡ್ರೆ ಅಂದ್ರೆ ನಿಮ್ಮ ಪುಣ್ಯ ಸಂಪಾದನೆ ಸಾಧ್ಯ ಅನ್ನುವಂಥದ್ದನ್ನು ಹೇಳ್ಯಾರು. ಇವತ್ತು ಶಿವಾನಂದ ಕುಟೀರ ಬ್ರಹ್ಮ ಚೈತನ್ಯ ಆನಂದ ಸ್ವರೂಪದ ಕುಟೀರ ಅನ್ನುವಂಥ ಮಾತನ್ನು ಹೇಳಿ ನನ್ನ 2 ಮಾತುಗಳನ್ನು